ಕನ್ನಡ ನಾಡಿನ ಜೀವನದಿಗಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿತ್ತು. ಕ್ಷಮಿಸಿ ಬಿಡು ಕಾವೇರಿ ಎನ್ನುವ ಅಭಿಯಾನದಲ್ಲಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈಗ ಕೊನೆಗೂ ಅದಕ್ಕೆ ಒಂದು ಜಯ ಸಿಕ್ಕಂತಾಗಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿಗೆ ಎಷ್ಟೇ ಕಸ ಹಾಕಬೇಡಿ ಅಂತ ಹೇಳಿದ್ರು ಜನಗಳು ಕೇಳ್ತಾ ಇಲ್ಲ. ಎಷ್ಟೇ ಮನವಿ ಮಾಡಿದ್ರು ಬಂದು ನದಿಗಳಿಗೆ ಕಸವನ್ನು ಎಸೆಯುವಂತದ್ದು. ಈಗ ಅದಕ್ಕೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಕಾವೇರಿ ನದಿಗೆ ಎರಡೂ ಕಡೆಗಳಲ್ಲಿ ಗ್ರಿಲ್ ಅಳವಡಿಕೆ ಮಾಡಲಾಗಿದೆ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುವಂತ ಈ ಕುಶಾಲನಗರ ಇದೆ. ಕುಶಾಲನಗರದಲ್ಲಿ ಕಾವೇರಿ ನದಿ ಹರಿಯುತ್ತೆ. ಇಲ್ಲಿ ನೋಡಿ, ಎರಡೂ ಕಡೆ ಈ ರೀತಿ ಗ್ರಿಲ್ ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ ಎಲ್ಲರೂ ಬರುವಂತದ್ದು ಬಂದು ಕಸವನ್ನು ನದಿಗೆ ಬಿಸಾಕಿ ಹೋಗುವಂತದ್ದು. ಅಂದ್ರೆ ಇದು ಸ್ಥಳೀಯರು ಮತ್ತೆ ಮಾತ್ರ ಅಲ್ಲ, ಜೊತೆಗೆ ಪ್ರವಾಸಿಗರು, ಹೆಚ್ಚಾಗಿ ಬರುವಂತ ಪ್ರವಾಸಿಗರು ಏನೇ ತಮ್ಮ ವಾಹನಗಳಲ್ಲಿ ತಂದು ಎಲ್ಲಾ ಕಸಗಳನ್ನು ನೇರವಾಗಿ ಇಲ್ಲಿಯೇ ರಸ್ತೆಯಲ್ಲಿ ನಿಲ್ಲಿಸಿ ಕೆಳಗಡೆ ಬಿಸಾಕಿ ಹೋಗುವಂತದ್ದು. ಪ್ರತಿ ವರ್ಷ ಸ್ವಚ್ಛತೆ ಮಾಡ್ತಾರೆ, ವಿದ್ಯಾರ್ಥಿಗಳು ಸ್ವಚ್ಛತೆಯನ್ನು ಮಾಡ್ತಾರೆ, ಆದ್ರೂ ಕೂಡ ಕೇಳಲ್ಲ, ಬಂದು ಎಸೆದು ಹೋಗ್ತಾರೆ. ಆದ್ರಿಂದ ಈಗ ಪುರಸಭೆ ವತಿಯಿಂದ ಸುಮಾರು 10 ಲಕ್ಷ ರು ವೆಚ್ಚ ಖರ್ಚು ಮಾಡಿ ಈ ರೀತಿ ಗ್ರಿಲ್ ಅನ್ನು ಅಳವಡಿಕೆ ಮಾಡಲಾಗಿದೆ ಎರಡೂ ಕಡೆಯಿಂದ. ಈಗ ಇಲ್ಲಿ ರಸ್ತೆಯಿಂದ ಕಸ ಎಸಲಿಕ್ಕೆ ಆಗಲ್ಲ. ಏನಾದ್ರು ಕಸ ಎಸಬೇಕಾದ್ರೆ ಅವರು ಕೆಳಗಡೆ ಇಳಿದು ಹೋಗಿ ಕಸ ಹಾಕಿ ಹೋಗ್ಬೇಕಾಗುತ್ತೆ. ಅಲ್ಲಿ ಬೋರ್ಡ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ಈ ಮೆಸ್ ಅಳವಡಿಕೆ ಮಾಡಿದ್ದು, ಅಂದ್ರೆ ಇದನ್ನು ಮಡಿಕೇರಿ ಶಾಸಕ ಮಂತ್ರಿಗೌಡ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಸ್ವಲ್ಪ ಅವಾಯ್ಡ್ ಆಗಿದೆ ಕಸ ಹಾಕುವಂತದ್ದು. ಮತ್ತೆ ಇಲ್ಲಿ ಈ ರೀತಿ ಗ್ರಿಲ್ ಹಾಕಿದಾರಲ್ಲ, ಮತ್ತೆ ಈ ಕಡೆ ಇಳಿದು ಹೋಗಲಿಕ್ಕೆ ಸ್ಟೆಪ್ ಇದೆ. ಇಲ್ಲಿಂದ ಹೋಗಿ ಹಾಕುವವರು ಕೂಡ ಇದ್ದಾರೆ. ಅವರಿಗೆ ಕೂಡ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ನೋಡಿ, ಅಲ್ಲಿ ಬಟ್ಟೆ ತೊಳೆಯುವುದು ಇದು ಸಾಮಾನ್ಯ. ಅದ್ರ ಜೊತೆಗೆ ಕಸಗಳನ್ನು ಚೀಲಗಳು ತಂದು ಹಾಕಿ ಹೋಗುವಂತದ್ದು ಮಾಡ್ತಾರೆ. ಈಗ ಗ್ರಿಲ್ ಅಳವಡಿಕೆ ಮಾಡಿದ್ದಾರೆ, ಅದನ್ನೇ ಸ್ವಲ್ಪ ಅವಾಯ್ಡ್ ಆಗಿರುವಂತದ್ದು. ಮತ್ತೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಕಾವೇರಿ ಸ್ವಚ್ಛತಾ ಆಂದೋಲನ ಸಮಿತಿ ರಾಜ್ಯಾಧ್ಯಕ್ಷರಾದ ಚಂದ್ರಮೋಹನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಇದರಲ್ಲಿ ಕೈ ಜೋಡಿಸಿರುವಂತದ್ದು. ಮತ್ತೆ ನಾವು ಹಿಂದೆ ಕ್ಷಮಿಸು ಕಾವೇರಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಅಭಿಯಾನವನ್ನು ಕೂಡ ಮಾಡಿದ್ದೀವಿ. ಅಭಿಯಾನಕ್ಕೆ ಈ ಮೊದಲ ಸ್ಪಂದನೆ ಅಂತ ಹೇಳ್ಬೋದು ಇದು, ಈ ರೀತಿ ಗ್ರಿಲ್ ಅಳವಡಿಕೆ ಮಾಡಿರುವಂತದ್ದು. ಈ ಬಗ್ಗೆ ಚಂದ್ರಮೋಹನ್ ಅವರ ಮಾತಾಡ್ತೇನೆ. ಸರ್, ಈಗ ಈ ರೀತಿ ಗ್ರಿಲ್ ಅಳವಡಿಕೆ ಆಗಿರುವಂತದ್ದು ಏನು ಅವಾಯ್ಡ್ ಆಗ್ತಾ ಇದೆಯಾ ಕಸ ಹಾಕುವಂತದ್ದು ಹೇಗೆ ಅಂತ? ಹೌದು, ಕಳೆದ ಹಲವಾರು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ನದಿ ಕಲುಷಿತ ಆಗ್ತದೆ. ಅದರಲ್ಲಿ ಮೇಜರ್ ಒಂದು ರೋಲ್ ತಗೊಳ್ತಾ ಇರೋದು ಕುಶಾಲನಗರ ಕೊಪ್ಪ ಗಡಿ ಭಾಗದಲ್ಲಿ ಇರುವಂತಹ ಸೇತುವೆ. ಆ ಸೇತುವೆಯಲ್ಲಿ ಎಲ್ಲರೂ ಬಹುತೇಕ ರಾಜ್ಯದ ಎಲ್ಲಾ ಕಡೆಯಿಂದ ಬರುವಂತಹ ವಾಹನಗಳಲ್ಲಿ ಅವರಲ್ಲಿ ಒಂದು ಯಾವುದೋ ಒಂದು ಧಾರ್ಮಿಕ ತ್ಯಾಜ್ಯಗಳಿರ್ತವೆ, ಅದನ್ನೆಲ್ಲನೂ ಎಲ್ಲಿಗೆ ಕಾವೇರಿಗೆ ಹಾಕ್ತಾರೆ. ಆ ಮೂಲಕ ಕಾವೇರಿ ನದಿ ಒಂಥರ ಕಲುಷಿತ ಆಗ್ತಿತ್ತು. ಇದು ಇದೇ ರೀತಿ ಮುಂದುವರಿತಿತ್ತು. ನಾವು ಇದನ್ನ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನ ಮೂಲಕ ನಾವು ರಿಕ್ವೆಸ್ಟ್ ಮಾಡಿದ್ವಿ ಜಿಲ್ಲಾಧಿಕಾರಿಗಳಿಗೆ, ನ್ಯಾಷನಲ್ ಹೈವೇಗೆ, ಪುರಸಭೆಗೆಲ್ಲ. ಕಳೆದ 5-6 ವರ್ಷಗಳಿಂದ ಅದು ಹಂಗೆ ನೆನಗುದಿಗೆ ಬಿದ್ದಿತ್ತು. ಇವತ್ತೇನಾಗಿದೆ, ಅದಕ್ಕೆ ಒಂದು ಪರಿಸ್ಥಿತಿ. ಇದರಲ್ಲಿ ನಾನು ಒಂದು ವಿಶೇಷವಾದ ವಿಷಯ ಹೇಳಬೇಕು. 2 ವರ್ಷಗಳ ಹಿಂದೆ ನಿಮ್ಮ ಈ ಒಂದು ನಮ್ಮ ರಿಪಬ್ಲಿಕ್ ಟಿವಿ ಕನ್ನಡ ಒಂದು ಅಭಿಯಾನ, ದೊಡ್ಡ ಒಂದು ಅಭಿಯಾನ ಹಾಕಿತ್ತು ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ, ಕ್ಷಮಿಸು ಕಾವೇರಿ ಅಂತ. ಅದು ಒಂದು ರೀತಿ ಅಲ್ಲಿ ಸರ್ಕಾರದ ಗಮನಕ್ಕೆ ಕೂಡ ಹೋಗಿತ್ತು. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಅದು ಸದ್ದಾಗಿತ್ತು. ಆದ್ರೂ ಅದು ಮತ್ತೆ ನನಗೆ ಇವತ್ತು ನೋಡಿದ್ರೆ ನಮ್ಗೇನಿಸಿದೆ, ನಮ್ಮ ಕನಸು ನನಸಾಗಿದೆ. ನಿಜಕ್ಕೂ ನಿಮಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಸ್ವಚ್ಛ ಕಾವೇರಿ ಇವತ್ತು ಸ್ವಚ್ಛವಾಗಿ ಕುಡಿಲಿಕ್ಕೆ ನೀರಿಗೆ ಅಭಾವ ಇದೆ. ನಾವು ಎಲ್ಲೆಲ್ಲೋ ಕೊಳವೆ ಬಾವಿನ ಅವಲಂಬಿಸುವಂತ ಪರಿಸ್ಥಿತಿ. ನಮಗೆ ನ್ಯಾಚುರಲ್ ಆಗಿ ಬರುವಂತಹ ನೀರನ್ನ ಉಳಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಕೊರಗಿತ್ತು. ಇವತ್ತೆಲ್ಲ ಒಂದು ರೀತಿಯಲ್ಲಿ ಒಂದು ಜಾಗೃತಿ ಮೂಡಿಸುವ ಕೆಲಸ ಆಗಿದೆ. ಕಸ ಹಾಕಬಾರದು ಅನ್ನುವಂತಹ ಇದೊಂದು ಮಾದರಿ ಈ ಕೆಲಸ. ಈಗ ಕಸಗಳನ್ನು ತಂದು ರಸ್ತೆಯಿಂದ ಬಿಸಾಕುವಂತ ಕೆಲಸ ಆಗ್ತಾ ಇತ್ತಾ ಹೇಗೆ? ಈಗ ಗ್ರಿಲ್ ಹಾಕಿದ್ರಿ, ಅವಾಯ್ಡ್ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಈಗ ಅವಾಯ್ಡ್ ಆಗ್ತಾ ಇದೆ. ನಾನು ಮೊನ್ನೆ ಇದನ್ನ ಆದ್ಮೇಲೆ ನೋಡ್ತಾ ಇದ್ದೆ, ಜನ ಇಳಿದು ಹಾಕುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಕಾವೇರಿಗೆ ಅರ್ಪಿಸಬೇಕು ಅನ್ನೋ ಮನೋಭಾವನೆ. ಅದು ಅರ್ಪಿಸಿದ್ರೆ ಪರವಾಗಿಲ್ಲ, ಇವರು ಎಸೆಯುವುದು, ಡಂಪ್ ಮಾಡೋದು, ಟೋಟಲಿ ಅದರಿಂದ ನೀರಿನ ಗುಣಮಟ್ಟ ತುಂಬಾ ಏರುಪೇರಾಗ್ತಾ ಇದೆ. ಇದು ಈ ತರದ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ. ಪಕ್ಕದಲ್ಲಿ ಒಂದು ಹಳೆಯ ಸೇತುವೆ ಇದೆ, ಸುಮಾರು 180 ವರ್ಷದ ಬ್ರಿಟಿಷರ ಕಾಲದ ಆ ಸೇತುವೆ. ಅದು ಇವತ್ತು ಅದನ್ನು ಕೂಡ ಇದೇ ರೀತಿ ಪುನಶ್ಚೇತನ ಮಾಡಬೇಕು ಅನ್ನುವಂತ ಯೋಜನೆ ಕೂಡ ನಡೀತಾ ಇದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಒಟ್ಟಾರೆ ಕ್ಷಮಿಸು ಕಾವೇರಿ ಅಂತ ಒಂದು ರಿಪಬ್ಲಿಕ್ ಕನ್ನಡದ ಒಂದು ಅಭಿಯಾನ ಮಾಡಿದೀವಿ. ಅದ ನಂತರ ಇದು ಮೊದಲ ಹೆಜ್ಜೆ ಅಂತ ಹೇಳ್ಬಹುದು ಈ ರೀತಿ ಆಗಿರುವಂತದ್ದು. ಮತ್ತೆ ಇನ್ನು MLA ಶಾಸಕರಾದ ಎಸ್ ಪೊನ್ನಣ್ಣ ಅವರು ಕೂಡ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂದ್ರೆ ನೆಲ್ಲಿ ಹುದಿಕೇರಿ, ಭಾಗಮಂಡಲದಿಂದ ನೆಲ್ಲಿ ಹುದಿಕೇರಿವರೆಗೆ 70 ಕೋಟಿ ರು ವೆಚ್ಚದಲ್ಲಿ ನದಿ ಸಂರಕ್ಷಣೆಗೆ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದೆ. ಅದಕ್ಕೆ ಕೂಡ ಏರಿಯಲ್ ಸರ್ವೆ ಕೂಡ ಮುಗಿದಿದೆ. ಈ ರೀತಿ ಕೆಲಸಗಳು ಆಗ್ತಾ ಇದೆ. ಒಟ್ಟಾರೆ ಈಗ ಈ ಗ್ರಿಲ್ ಅಳವಡಿಕೆ ಮಾಡೋದ್ರಿಂದ ಈ ಕಸ ಹಾಕುವಂತ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳುವಂತದ್ದು ಸ್ಥಳೀಯರ ಅಭಿಪ್ರಾಯ. ಕ್ಯಾಮರಾ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕನ್ನಡ ನಾಡಿನ ಜೀವನದಿಗಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿತ್ತು. ಕ್ಷಮಿಸಿ ಬಿಡು ಕಾವೇರಿ ಎನ್ನುವ ಅಭಿಯಾನದಲ್ಲಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈಗ ಕೊನೆಗೂ ಅದಕ್ಕೆ ಒಂದು ಜಯ ಸಿಕ್ಕಂತಾಗಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿಗೆ ಎಷ್ಟೇ ಕಸ ಹಾಕಬೇಡಿ ಅಂತ ಹೇಳಿದ್ರು ಜನಗಳು ಕೇಳ್ತಾ ಇಲ್ಲ. ಎಷ್ಟೇ ಮನವಿ ಮಾಡಿದ್ರು ಬಂದು ನದಿಗಳಿಗೆ ಕಸವನ್ನು ಎಸೆಯುವಂತದ್ದು. ಈಗ ಅದಕ್ಕೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಕಾವೇರಿ ನದಿಗೆ ಎರಡೂ ಕಡೆಗಳಲ್ಲಿ ಗ್ರಿಲ್ ಅಳವಡಿಕೆ ಮಾಡಲಾಗಿದೆ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುವಂತ ಈ ಕುಶಾಲನಗರ ಇದೆ. ಕುಶಾಲನಗರದಲ್ಲಿ ಕಾವೇರಿ ನದಿ ಹರಿಯುತ್ತೆ. ಇಲ್ಲಿ ನೋಡಿ,
ಎರಡೂ ಕಡೆ ಈ ರೀತಿ ಗ್ರಿಲ್ ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ ಎಲ್ಲರೂ ಬರುವಂತದ್ದು ಬಂದು ಕಸವನ್ನು ನದಿಗೆ ಬಿಸಾಕಿ ಹೋಗುವಂತ, ಅಂದ್ರೆ ಇದು ಸ್ಥಳೀಯರು ಮತ್ತೆ ಮಾತ್ರ ಅಲ್ಲ, ಜೊತೆಗೆ ಪ್ರವಾಸಿಗರು, ಹೆಚ್ಚಾಗಿ ಬರುವಂತ ಪ್ರವಾಸಿಗರು ಏನೇ ತಮ್ಮ ವಾಹನಗಳಲ್ಲಿ ತಂದು ಎಲ್ಲಾ ಕಸಗಳನ್ನು ನೇರವಾಗಿ ಇಲ್ಲೇ ರಸ್ತೆಯಲ್ಲಿ ನಿಲ್ಲಿಸಿ ಕೆಳಗಡೆ ಬಿಸಾಕಿ ಹೋಗುವಂತದ್ದು. ಪ್ರತಿ ವರ್ಷ ಸ್ವಚ್ಛತೆ ಮಾಡ್ತಾರೆ, ವಿದ್ಯಾರ್ಥಿಗಳು ಸ್ವಚ್ಛತೆಯನ್ನು ಮಾಡ್ತಾರೆ, ಆದ್ರೂ ಕೂಡ ಕೇಳಲ್ಲ, ಬಂದು ಎಸೆದು ಹೋಗ್ತಾರೆ. ಆದ್ರಿಂದ ಈಗ ಪುರಸಭೆ ವತಿಯಿಂದ ಸುಮಾರು 10 ಲಕ್ಷ ರು ವೆಚ್ಚ ಖರ್ಚು ಮಾಡಿ ಈ ರೀತಿ ಗ್ರಿಲ್ ಅನ್ನು ಅಳವಡಿಕೆ ಮಾಡಲಾಗಿದೆ ಎರಡೂ ಕಡೆಯಿಂದ. ಈಗ ಇಲ್ಲಿ ರಸ್ತೆಯಿಂದ ಕಸ ಎಸಲಿಕ್ಕೆ ಆಗಲ್ಲ, ಏನಾದ್ರು ಕಸ ಎಸಬೇಕಾದ್ರೆ ಅವರು ಕೆಳಗಡೆ ಇಳಿದು ಹೋಗಿ ಕಸ ಹಾಕಿ ಹೋಗ್ಬೇಕಾಗುತ್ತೆ. ಅಲ್ಲಿ ಬೋರ್ಡ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ಈ ಮೆಸ್ ಅಳವಡಿಕೆ ಮಾಡಿದ್ದು, ಅಂದ್ರೆ ಇದನ್ನು ಮಡಿಕೇರಿ ಶಾಸಕ ಮಂತ್ರಿಗೌಡ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಸ್ವಲ್ಪ ಅವಾಯ್ಡ್ ಆಗಿದೆ ಕಸ ಹಾಕುವಂತದ್ದು. ಮತ್ತೆ ಇಲ್ಲಿ ಈ ರೀತಿ ಗ್ರಿಲ್ ಹಾಕಿದಾರಲ್ಲ, ಮತ್ತೆ ಈ ಕಡೆ ಇಳಿದು ಹೋಗಲಿಕ್ಕೆ ಸ್ಟೆಪ್ ಇದೆ, ಇಲ್ಲಿಂದ ಹೋಗಿ ಹಾಕುವವರು ಕೂಡ ಇದ್ದಾರೆ. ಅವರಿಗೆ ಕೂಡ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ನೋಡಿ, ಅಲ್ಲಿ ಬಟ್ಟೆ ತೊಳೆಯೋದು ಇದು ಸಾಮಾನ್ಯ, ಅದ್ರ ಜೊತೆಗೆ ಕಸಗಳನ್ನು ಚೀಲಗಳು ತಂದು ಹಾಕಿ ಹೋಗುವಂತದ್ದು ಮಾಡ್ತಾರೆ. ಈಗ ಗ್ರಿಲ್ ಅಳವಡಿಕೆ ಮಾಡಿದ್ದಾರೆ, ಅದನ್ನೇ ಸ್ವಲ್ಪ ಅವಾಯ್ಡ್ ಆಗಿರುವಂತದ್ದು. ಮತ್ತೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಕಾವೇರಿ ಸ್ವಚ್ಛತಾ ಆಂದೋಲನ ಸಮಿತಿ ರಾಜ್ಯಾಧ್ಯಕ್ಷರಾದ ಚಂದ್ರಮೋಹನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಇದರಲ್ಲಿ ಕೈ ಜೋಡಿಸಿರುವಂತದ್ದು. ಮತ್ತೆ ನಾವು ಈ ಹಿಂದೆ ಕ್ಷಮಿಸು ಕಾವೇರಿ ಅಂತ ಹೇಳಿ ರಿಪಬ್ಲಿಕ್ ನಲ್ಲಿ ಒಂದು ಅಭಿಯಾನವನ್ನು ಕೂಡ ಮಾಡಿದ್ದೀವಿ. ಅಭಿಯಾನಕ್ಕೆ ಈ ಮೊದಲ ಸ್ಪಂದನೆ ಅಂತ ಹೇಳ್ಬೋದು ಇದು, ಈ ರೀತಿ ಗ್ರಿಲ್ ಅಳವಡಿಕೆ ಮಾಡಿರುವಂತದ್ದು. ಈ ಬಗ್ಗೆ ಚಂದ್ರಮೋಹನ್ ಅವರ ಮಾತಾಡ್ತೇನೆ. ಸರ್, ಈಗ ಈ ರೀತಿ ಗ್ರಿಲ್ ಅಳವಡಿಕೆ ಆಗಿರುವಂತದ್ದು ಏನು ಅವಾಯ್ಡ್ ಆಗ್ತಾ ಇದೆಯಾ ಕಸ ಹಾಕುವಂತದ್ದು ಹೇಗೆ ಅಂತ? ಹೌದು, ಕಳೆದ ಹಲವಾರು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ನದಿ ಕಲುಷಿತ ಆಗ್ತದೆ. ಅದರಲ್ಲಿ ಮೇಜರ್ ಒಂದು ರೋಲ್ ತಗೊಳ್ತಾ ಇರೋದು ಕುಶಾಲನಗರ ಕೊಪ್ಪ ಗಡಿ ಭಾಗದಲ್ಲಿ ಇರುವಂತಹ ಸೇತುವೆ. ಆ ಸೇತುವೆಯಲ್ಲಿ ಎಲ್ಲರೂ, ಬಹುತೇಕ ರಾಜ್ಯದ ಎಲ್ಲಾ ಕಡೆಯಿಂದ ಬರುವಂತಹ ವಾಹನಗಳಲ್ಲಿ ಅವರಲ್ಲಿ ಒಂದು ಯಾವುದೋ ಒಂದು ಧಾರ್ಮಿಕ ತ್ಯಾಜ್ಯಗಳಿರ್ತವೆ, ಅದನ್ನೆಲ್ಲನೂ ಎಲ್ಲಿಗೆ ಕಾವೇರಿಗೆ ಹಾಕ್ತಾರೆ. ಆ ಮೂಲಕ ಕಾವೇರಿ ನದಿ ಒಂಥರ ಕಲುಷಿತ ಆಗ್ತಿತ್ತು. ಇದು ಇದೇ ರೀತಿ ಮುಂದುವರಿಸಿದ್ರೆ ನಾವು ಇದನ್ನ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನ ಮೂಲಕ ನಾವು ರಿಕ್ವೆಸ್ಟ್ ಮಾಡಿದ್ವಿ ಜಿಲ್ಲಾಧಿಕಾರಿಗಳಿಗೆ, ನ್ಯಾಷನಲ್ ಹೈವೇಗೆ, ಪುರಸಭೆಗೆಲ್ಲ. ಕಳೆದ 5-6 ವರ್ಷಗಳಿಂದ ಅದು ಹಂಗೆ ನೆನಗುದಿಗೆ ಬಿದ್ದಿತ್ತು. ಇವತ್ತೇನಾಗಿದೆ, ಅದಕ್ಕೆ ಒಂದು ಪರಿಸ್ಥಿತಿ. ಇದರಲ್ಲಿ ನಾನು ಒಂದು ವಿಶೇಷವಾದ ವಿಷಯ ಹೇಳಬೇಕು. 2 ವರ್ಷಗಳ ಹಿಂದೆ ನಿಮ್ಮ ಈ ನಮ್ಮ ರಿಪಬ್ಲಿಕ್ ಟಿವಿ ಕನ್ನಡ ದೊಡ್ಡ ಒಂದು ಅಭಿಯಾನ ಹಾಕಿತ್ತು ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ, ಕ್ಷಮಿಸು ಕಾವೇರಿ ಅಂತ. ಅದು ಒಂದು ರೀತಿಯಲ್ಲಿ ಅಲ್ಲಿ ಸರ್ಕಾರದ ಗಮನಕ್ಕೆ ಕೂಡ ಹೋಗಿತ್ತು, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಅದು ಸದ್ದಾಗಿತ್ತು. ಆದ್ರೂ ಅದು ಮತ್ತೆ ನನಗೆ ಇವತ್ತು ನೋಡಿದ್ರೆ ನಮ್ಗೇನಿಸಿದೆ, ನಮ್ಮ ಕನಸು ನನಸಾಗಿದೆ. ನಿಜಕ್ಕೂ ನಿಮಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಸ್ವಚ್ಛ ಕಾವೇರಿ, ಇವತ್ತು ಸ್ವಚ್ಛವಾಗಿ ಕುಡಿಲಿಕ್ಕೆ ನೀರಿಗೆ ಅಭಾವ ಇದೆ. ನಾವು ಎಲ್ಲೆಲ್ಲವೂ ಕೊಳವೆ ಬಾವಿನ ಅವಲಂಬಿಸುವಂತ ಪರಿಸ್ಥಿತಿ. ನಮಗೆ ನ್ಯಾಚುರಲ್ ಆಗಿ ಬರುವಂತಹ ನೀರನ್ನ ಉಳಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಕೊರಗಿತ್ತು. ಇವತ್ತೆಲ್ಲ ಒಂದು ರೀತಿಯಲ್ಲಿ ಒಂದು ಜಾಗೃತಿ ಮೂಡಿಸುವ ಕೆಲಸ ಆಗಿದೆ. ಕಸ ಹಾಕಬಾರದು ಅನ್ನುವಂತಹ ಇದೊಂದು ಮಾದರಿ ಈ ಕೆಲಸ. ಈಗ ಕಸಗಳನ್ನು ತಂದು ರಸ್ತೆಯಿಂದ ಬಿಸಾಕುವಂತ ಕೆಲಸ ಆಗ್ತಾ ಇತ್ತಾ ಹೇಗೆ? ಈಗ ಗ್ರಿಲ್ ಹಾಕಿದ್ರಿ, ಅವಾಯ್ಡ್ ಆಗ್ತಾ ಇದೆಯಾ ಹೇಗೆ ಅಂತ? ಈಗ ಅವಾಯ್ಡ್ ಆಗ್ತಾ ಇದೆ. ನಾನು ಮೊನ್ನೆ ಇದನ್ನ ಆದ್ಮೇಲೆ ನೋಡ್ತಾ ಇದ್ದೆ, ಜನ ಇಳಿದು ಹಾಕುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಕಾವೇರಿಗೆ ಅರ್ಪಿಸಬೇಕು ಅನ್ನೋ ಮನೋಭಾವನೆ. ಅದು ಅರ್ಪಿಸಿದ್ರೆ ಪರವಾಗಿಲ್ಲ, ಇವರು ಎಸೆಯುವುದು, ಡಂಪ್ ಮಾಡೋದು, ಟೋಟಲಿ ಅದರಿಂದ ನೀರಿನ ಗುಣಮಟ್ಟ ತುಂಬಾ ಏರುಪೇರು ಆಗ್ತಾ ಇದೆ. ಇದು ಈ ತರದ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ. ಪಕ್ಕದಲ್ಲಿ ಒಂದು ಹಳೆಯ ಸೇತುವೆ ಇದೆ, ಸುಮಾರು 180 ವರ್ಷದ ಬ್ರಿಟಿಷರ ಕಾಲದ ಆ ಸೇತುವೆ. ಅದು ಇವತ್ತು ಅದನ್ನು ಕೂಡ ಇದೇ ರೀತಿ ಪುನಶ್ಚೇತನ ಮಾಡಬೇಕು ಅನ್ನುವಂತ ಯೋಜನೆ ಕೂಡ ನಡೀತಾ ಇದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಒಟ್ಟಾರೆ ಕ್ಷಮಿಸು ಕಾವೇರಿ ಅಂತ ಒಂದು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಅಭಿಯಾನ ಮಾಡಿದೀವಿ. ಅದ ನಂತರ ಇದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು ಈ ರೀತಿ ಆಗಿರುವಂತದ್ದು. ಮತ್ತೆ ಇನ್ನು MLA ಶಾಸಕರಾದ ಎಸ್ ಪೊನ್ನಣ್ಣ ಅವರು ಕೂಡ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂದ್ರೆ ನೆಲ್ಲಿ ಹುದಿಕೇರಿ, ಭಾಗಮಂಡಲದಿಂದ ನೆಲ್ಲಿ ಹುದಿಕೇರಿವರೆಗೆ 70 ಕೋಟಿ ರು ವೆಚ್ಚದಲ್ಲಿ ನದಿ ಸಂರಕ್ಷಣೆಗೆ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದೆ. ಅದಕ್ಕೆ ಕೂಡ ಏರಿಯಲ್ ಸರ್ವೆ ಕೂಡ ಮುಗಿದಿದೆ. ಈ ರೀತಿ ಕೆಲಸಗಳು ಆಗ್ತಾ ಇದೆ. ಒಟ್ಟಾರೆ ಈಗ ಈ ಗ್ರಿಲ್ ಅಳವಡಿಕೆ ಮಾಡೋದ್ರಿಂದ ಈ ಕಸ ಹಾಕುವಂತ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳುವಂತದ್ದು ಸ್ಥಳೀಯರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.